ಮದುವೆ ಸಂಭ್ರಮದಲ್ಲಿದ್ದ ಮಕ್ಕಳಿಗೆ ವಿದ್ಯುತ್ ಶಾಕ್. ಮಗನ ಸ್ಥಿತಿಗೆ ಮರುಗಿದ ಪೋಷಕರು. ಮದುವೆ ಸಮಾರಂಭಕ್ಕೆ ಸಂಬಂಧಿಕರ ಮನೆಗೆ ಬಂದಿದ್ದ ಬಾಲಕರಿಗೆ ವಿದ್ಯುತ್ ಶಾಕ್. 3 ಮಕ್ಕಳಲ್ಲಿ ಓರ್ವ ಬಾಲಕನ ಸ್ಥಿತಿ ಚಿಂತಾಜನಕ. ಮದುವೆ ಮನೆಯಲ್ಲಿನ ಸಂಭ್ರಮ ಕಸಿದ ವಿದ್ಯುತ್ ಆಘಾತ. ಅಷ್ಟಕ್ಕೂ ಇಂತಹದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮನೆಯ ಟೆರೆಸ್ ಮೇಲೆ 3 ಬಾಲಕರಿಗೆ ವಿದ್ಯುತ್ ಶಾಕ್. ವಿದ್ಯುತ್ ಅಪಘಾತಕ್ಕೆ ಕೈ ಕಳೆದುಕೊಂಡ ಬಾಲಕ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಗಾಯಾಳು ಬಾಲಕನ ಪೋಷಕರ ಆಕ್ರೋಶ. ಹೌದು, ಹೀಗೆ ಬಾಲಕನೋರ್ವ ವಿದ್ಯುತ್ ಶಾಕ್ನಿಂದ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇರುವ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಿಂದಾಪುರದಲ್ಲಿ ಬುಧವಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯನಗರ ಜಿಲ್ಲೆ ಖಾನಾ ಹೊಸಹಳ್ಳಿ ನಿವಾಸಿಯಾದ ಗಾಯಾಳು ಬಾಲಕ ಅಜಯ್ ಕುಮಾರ್ ತನ್ನ ಸೋದರ ಸಂಬಂಧಿ ಮದುವೆ ಸಮಾರಂಭಕ್ಕೆ ಪೋಷಕರ ಜೊತೆ ಚಂದಾಪುರದ ಯಲ್ಲಮ್ಮ ನಗರಕ್ಕೆ ಬಂದಿದ್ದಾರೆ. ಇದೇ ಭಾನುವಾರ ಚಂದಾಪುರದ ಕಲ್ಯಾಣ ಮಂಟಪದಲ್ಲಿ ಮದುವೆ ಹಿನ್ನೆಲೆ ವಧುವಿನ ಮನೆಯಲ್ಲಿ ತಂಗಿದ್ದಾರೆ. ಬುಧವಾರ ಮಧ್ಯಾಹ್ನ ಇತರೆ ಮಕ್ಕಳ ಜೊತೆ ಆಟವಾಡುವಾಗ ಕಾಲು ಜಾರಿ ಟೆರೆಸ್ ಪಕ್ಕದಲ್ಲಿ ಇದ್ದ ವಿದ್ಯುತ್ ತಂತಿ ಹಿಡಿದು ವಿದ್ಯುತ್ ಶಾಕ್ನಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಏನಾಯ್ತು ನಿಮ್ಮ ಮಗನಿಗೆ? ಸರ್, ಅದು ಕರೆಂಟು ಶಾಕ್ ಹೊಡೆದು ಸರ್. ಅದು ನಾವು ಕಾಲುವಸಳಾಗಿದ್ವಿ. ನಮ್ಮ ಅಣ್ಣವ್ರು ಫೋನ್ ಮಾಡಿದ್ರು ಸರ್. ಅವ್ರು ಒಂದೇ ಅದು ಏನಂತ ಅವ್ರು ಸರಿಯಾಗಿ ಹೇಳಲ್ಲ. ಅವರು ನಿಮ್ಮ ಹುಡುಗಿ ಹಿಂಗೆ ಆಗ್ಬಿಡ್ತದೆ ಅಂತ ನಾವು ಅಲ್ಲಿಂದ ಎಲ್ಲ ಸಡನ್ನಾಗಿ ಏನು ಬೇಕಾ ತಗೊಂಡು ಬಂದ್ಬಿಟ್ಟಿವಿ ನಾವು ಊರಿಗೆ. ಹೆಂಗಾಯ್ತದು? ಅದು ಏನಾಯ್ತು ಅಂತ ಅವ್ರಿಗೆ ಗೊತ್ತು ಸರ್. ಅಲ್ಲಿ ಅವರಿದ್ದಾರೆ, ರಾಜು ಅಂತ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತ ಸರ್. ಅದು ಏನು, ಅದು ಕರೆಂಟು ಅವ್ರು ಆಟ ಆಡೋಕೆ ಹೋಗಿ ಸರ್. ಎಲ್ಲಿ? ಮನೆ ಮೇಲೆ? ಮನೆ ಮೇಲೆ ಆಟ ಆಡೋಕೆ ಹೋಗ್ಯಾರ. ಅವ್ರು ಏನು ಮಾಡ್ಯಾರ, ಆ ಕಡೆಗೆ ಜಂಪ್ ಮಾಡ್ಯಾರ. ಅವನು ಅದನ್ನ ಹಿಡ್ಕೊಂಬಕ್ಕೆ ಹೋಗ್ಬಿಡ ಸರ್. ಅದೇನು ಅದು ನಲ್ಲಿ ಪೈಪ್ ಅಂತ ಹಿಡ್ಕೊಂಡು ಏನು ಗೊತ್ತಿಲ್ಲ ಸರ್. ಗೇಟ್ ಓಪನ್ ಮಾಡೋ ನನಗೆ ಗೊತ್ತಿಲ್ಲ ಸರ್. ಅದು ಒಟ್ಟು ಗೇಟ್ ಐತೆ, ಅದು ಗೇಟ್ ಮೇಲೆ ಹೋಗ್ಯಾನೋ ಏನೋ ಗೊತ್ತಿಲ್ಲ ಸರ್. ಅದು ಮನೆ ಪಕ್ಕದಲ್ಲ? ಮನೆ ಪಕ್ಕದಾಗೈತೆ ಸರ್. ಅದು ಕೈ ಸಿಗ್ತದೆ ಸರ್. ಅದು ಅಷ್ಟು ಹತ್ರದಲ್ಲಿ ಹಾಕಿದ್ದಾರೆ ಅವು. ಅದು ಏನು, ಅದು ನೀರಿನ ಪೈಪ್ ಅಂತ ಕೈ ಹಿಡ್ಕೊಂಡೋ ಏನೋ ಗೊತ್ತಿಲ್ಲ ಸರ್. ಅದು ಅದು ಹಿಡ್ಕೊಂಡ ತಕ್ಷಣ ಅದು ಹಂಗೆ ಹಿಡ್ಕೊಂಬ ಮಾತಾಡೋಕ್ಕೂ ಕೂಡ ಬರ್ತಾಯಿಲ್ಲ ಅವ್ರಿಗೆ. ಅಷ್ಟು ಸಹ ಹಂಗೆ ನಿಂತ್ಕೊಂಬಿಟ್ಟ ನಂಗೆ. ಅದು ನಂತರ ಅದನ್ನ ನೋಡಿದ ತಕ್ಷಣ ಅವ ಇನ್ನೊಬ್ಬನು ತಮ್ಮ ನಮ್ಮ ತಮ್ಮ ಮಗ ಇದ್ದ ಪ್ರೀತ, ಅವನು ಹಿಡ್ಕೊಂಬಕ್ಕೆ ಹೋಗ್ಯಾನೆ. ಅವನು ಹಿಡ್ಕೊಂಬಕ್ಕೆ ಹೋಗಿ ಅವನು ಕಿರ್ತಿ ಪಜಯ ಅಂತಂದು ಹೋಗ್ಯಾನೆ. ಅವನು ಹಂಗೆ ಸುಮ್ಮನೆ ಆಗ್ಬಿಟ್ಟಾನೆ. ಅದನ್ನ ಕೇಳ್ಕೊಂಡು ನಮ್ಮ ತಮ್ಮ ಇಲ್ಲ ನಮ್ಮ ಅಣ್ಣನ ಮಗ ಅವರು ಅಲ್ಲೇ ಇದ್ದ. ಯಾಕೆ ಹಿಂಗೆ ಗಲಾಟೆ ಮಾಡ್ತಾರಂತ ಅವು ಹೋಗ್ಕೊಳ್ಳಂತ ಅವನು ಹೋಗ್ಯಾನೆ. ಅವನು ಹಿಡ್ಕೊಂಬಕ್ಕೆ ಹೋದ, ಅವನಿಗೂ ಶಾಕ್ ಹೊಡೆಸ್ತ. ಇನ್ನು ವಿದ್ಯುತ್ ತಂತಿ ಹಿಡಿದು ಒದ್ದಾಡುತ್ತಿರುವುದನ್ನು ಗಮನಿಸಿದ ಮತ್ತೊಬ್ಬ ಬಾಲಕ ಪ್ರೀತಂ ರಕ್ಷಣೆಗೆ ಹೋಗಿದ್ದು ಆತ ಕೂಡ ವಿದ್ಯುತ್ ಶಾಕ್ಗೆ ಒಳಗಾಗಿದ್ದಾನೆ. 2 ಬಾಲಕರು ಒದ್ದಾಡುವುದನ್ನು ಗಮನಿಸಿದ ಸಂಬಂಧಿ ಚಪ್ಪಲಿಯಿಂದ ಹೊಡೆದಿದ್ದು ವಿದ್ಯುತ್ ಶಾಕ್ನಿಂದ ಬಚಾವ್ ಆಗಿದ್ದಾರೆ. ಆದರೆ ಅಜಯ್ ಎಡಗೈ ಬಹುತೇಕ ಸುಟ್ಟಿದ್ದು ಸರ್ಜರಿ ಮಾಡಿ ಕೈ ತೆಗೆಯುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಇದ್ದ ಒಬ್ಬ ಮಗ ಕೈ ಕಳೆದುಕೊಂಡಿದ್ದಾನೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮಗನಿಗೆ ಈ ಸ್ಥಿತಿ ಬಂತು. ತಪ್ಪಿತಸ್ಥ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನ್ಯಾಯ ಕೊಡಿಸಬೇಕು ಅಂತ ಬಾಲಕನ ಪೋಷಕರು ಆಗ್ರಹಿಸಿದ್ದಾರೆ. ಕೇಬಲ್ ಒಂದು ಸ್ವಲ್ಪ ಇದ್ರು ಎಚ್ಚರಿಸ್ಕೊಂಡಿದ್ರೆ ಇದು ಈ ಥರ ಆಗ್ತಿರ್ಲಿಲ್ಲ ಸರ್. ನಮ್ಮ ಮಗನ ಭವಿಷ್ಯನೇ ಒಂಥರ ಕಿತ್ಕೊಂಡಂಗೆ ಆಗಿದೆ ಕೇಬಲ್. ಅದು ಇದಾಗೈತೆ ಸರ್. ಅದರಲ್ಲಿ ಓಪನ್ ಆಗೈತೆ. ಅದು ಐವಟಚಿಂದ ಹೋಗೈತೆ ಸರ್. ಅಲ್ಲಿ ಅದು ಓಪನ್ ಆಗೈತಿ. ನೋಡ್ಕೊಂಡೇ ಇಲ್ಲ ಸರ್. ಇವರು ಆಡಬೇಕಂತ ಹೋಗಿದ್ದಾರೆ. ಅದು ಮಳೆ ಬಂದಿರೋದ್ರಿಂದ ಅದು ಇದನ್ನ ತಗೊಂಬಿಟ್ಟತ್. ಅದು ತಗೊಂಡು ಹಿಂಗೆ ಕೈ ಹಿಂಗೆ ಗ್ರೌಂಡ್ ತಗೊಂಬಿಟ್ಟತಿ. ಹಿಂಗೆ ಆಟ ಆಡಕಂದವ ಕೈ ಟಚ್ ಆಗ್ಬಿಟ್ಟೈತೆ ಸರ್. ಟಚ್ ಆಗಿ ಹಂಗೆ ಹೇಳ್ಕೊಂಬಿಟ್ಟಾನೆ. ನಿರ್ಲಕ್ಷ್ಯ ಸರ್. ಅವ್ರದ್ದೇ ನಿರ್ಲಕ್ಷ್ಯ. ಅವರೇ ನೋಡ್ಕೊಂಡಿದ್ರೆ ಇದು ಈ ಥರ ಆಗ್ತಿತ್ತೇನು ಸರ್. ನನ್ನ ಮಗನ ಕೈ ಇವಾಗ ಕಟ್ ಮಾಡ್ಬೇಕಂತಾರೆ. ಇವ್ರ ಕೈ ಏನಾದ್ರು ಕೊಡ್ತಾರೇನು ಸರ್ ನನ್ನ ಮಗಂದು? ಕೊಡೋಕ್ಕಾಗುತ್ತೆ? ನನ್ನ ಮಗನ ಭವಿಷ್ಯನ ಕಿತ್ಕೊಂಡಂಗೆ ಆಗಲಿಲ್ಲ ಸರ್ ಇವ್ರದ್ದು. ಅವ್ರು ನನ್ನ ಮಗನ ಭವಿಷ್ಯನ ಹಾಳು ಮಾಡಿದಂಗೆ ಆಗಲಿಲ್ಲ ಸರ್. ಅವ್ರ ನಿರ್ಲಕ್ಷ್ಯ ಇಲ್ಲದೆ ಇದೇನು ಹೇಳ್ಬೇಕು ಹೇಳಿ ಸರ್. ಮತ್ತೆ ಬಂದಿದ್ರು ಸರ್. ಯಾರು ಏನು ರೆಸ್ಪಾಂಡ್ ಮಾಡಿಲ್ಲ ಸರ್. ಅವ್ರು ಏನು ಹೇಳ್ತಾರೆ ಸರ್, ಬಂದರು ನೋಡೋಣ ತಗೊಳಮ್ಮ ಅಂತ ಹೇಳ್ತಾರೆ, ಹೋಗ್ತಾರೆ ಸರ್. ಯಾರು ಏನು ಹೇಳ್ತಾ ಇಲ್ಲ ಸರ್. ನಮಗೆ ನಾವು ನೋಡಿದ್ರೆ ಕೂಲಿ ಮಾಡ್ಕೊಂಡು ತಿನ್ನಾರ ಸರ್. ಸಂತಿಗೆ ವ್ಯಾಪಾರ ಮಾಡ್ತೀವಿ. ಏನೋ ರಜಾ ಅಂತಂದು ಹೇಳಿ 2 ದಿನ ಇರ್ತೀವಿ ಅಂತಂದು ಹೇಳಿ ಬಂದರು ಸರ್. ಬಂದು ತಿರುಗಿ ದಿನನೇ ಈ ಥರ ಆಗೈತಿ. ಮಂಗಳವಾರ ನೈಟ್ ಬಂದಿದ್ದಾರೆ. ಬುಧವಾರ 12 ಗಂಟೆಗೆ ಈ ಥರ ಆಗತ್ತೆ ಸರ್. ಮನೆ ಪಕ್ಕದಲ್ಲೇ ಇದೆಯಾ ವೈರ್? ಅದು ಮೇಲೆ ಸರ್, ಮೇಲ್ಗಡೆ ಪಕ್ಕದಲ್ಲೇ ಇದೆ. ಅವ್ರ ಮನೆ ಇದಾರಲ್ಲ ಮೇಲ್ಗಡೆನೇ ಇದೆ ಸರ್. ಇಷ್ಟ ಹೈಟ್ ಐತೇನು ಸರ್ ಮನೆಗೆ? ಅಷ್ಟು ಹೈಟಿ ಅವ್ರು ಹೆಂಗೆ ಬಿಟ್ಟಿದ್ದಾರೆ ಹೇಳಿ ಸರ್. ಅವ್ರಿಗೆ ಮಕ್ಕಳು ಬಂದು ಮುಟ್ಟುತ್ತಾರನ್ನ ಪ್ರಜ್ಞೆ ಬೇಡ ಸರ್. ಅವರಿಗೆ ಗೋಡೆ ಕಟ್ಟಿಸ್ಬೇಕನ್ನೋದು ಗೊತ್ತಾಗಲ್ಲ. ಗೇಟ್ ಹಾಕ್ಯಾರಂತ. ಆ ಗೇಟಿಗೆ ಒಂಚೂರು ಟಚ್ ಆದ್ರೆ ಗ್ರೌಂಡ್ ಆದ್ರೆ ಅದು ಕಬ್ಬಣ ಅಲ್ಲ ಸರ್. ತಳಗೂ ಕಬ್ಬಣ ಐತಂತೆ. ಅದು ಟಚ್ ಆಗಿರೋದಕ್ಕೆ ಕೆಳಗೆ ಕಬ್ಬಣ ಇರೋದಕ್ಕೆ ಕಾಲೆಲ್ಲ ಕಿತ್ಕೊಂಡ್ಬಂದ ಸರ್.
ತಳಗ್ಲಿಂದನೂ ಮ್ಯಾಕನ್ನು ತಗೊಂಡತಿ. ಏನಾಗಬೇಡ ಹೇಳಿ ಸರ್ ಆ ಹುಡುಗ ನಿಮ್ಗೆ ಏನಾಗ್ಬೇಕು ಈಗ? ಮಗ ಸರ್ ಏನಾಗ್ಬೇಕ ನೋಡ್ರಿ ಸರ್, ಏನು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಸರ್. ಹಾಂ ಸರ್, ನ್ಯಾಯ ಸಿಗ್ಬೇಕಷ್ಟೇ. ನಿಮ್ಮ ಹೆಸರಮ್ಮ? ಮಂಜುಳ ಸರ್. ವಿಜಯನಗರ ಸರ್. ಖಾನಾವಸಳಿಂದ ಅವ್ರ ಅಕ್ಕನ ಮದುವೆ ಇತ್ತು. ಆ ಮದುವೆ ಪರ್ಪಸ್ 1-2 ದಿನ ಮುಂಚೆ ಬಂದಿದೆ ಸರ್. ಆ ಮದುವೆ ಬಂದಾಗ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಮಳೆಗೆ ಮೇಲೆ ಆಡಕ್ಕಂತ ಹೋಗಿ. ಯಾವತ್ತು ಮದುವೆ? ಸಂಡೇ ಇದೆ ಸರ್, 15ನೇ ತಾರೀಕು ಮದುವೆ ಇದೆ. ಆ ಮದುವೆ ಪರ್ಪಸ್ 2 ದಿನ ಬಿಫೋರ್ ರಜೆ ಇರೋದ್ರಿಂದ. ಹ್ಞೂ ಸರ್. ಅವ್ರಿಗೆ ಏನಾಗಬೇಕು? ನಮ್ಮ ಮಾಮ ಸರ್, ಮದುವೆ ಅಕ್ಕ ಸರ್. ಮದುವೆ ಆ ಹುಡುಗನ ಅಕ್ಕಂದು ಮದುವೆ ಸರ್, ದೊಡ್ಡಪ್ಪನ ಮಗಳು ಸರ್. ಇಲ್ಲಿ ಬಂದು ಈ ಥರ ಆಟ ಆಡುವಾಗ ಜಾರಿ ಬಿದ್ದಾಗ ತಾನು ಬೀಳ್ತೀನಿ ಅಂತ ಹೇಳಿ ಪೈಪ್ ಅಂದ್ಕೊಂಡು ಅದು ಮುಟ್ಟಿದ್ದಾನೆ. ಒಟ್ಟಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಆದರೂ ಗಾಯಗೊಂಡ ಬಾಲಕನ ನೆರವಿಗೆ ಧಾವಿಸಿದ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸರ್ಕಾರ ಬಾಲಕನ ನೆರವಿಗೆ ಧಾವಿಸಬೇಕಾಗಿದೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು.